ಮೇಡಮ್, ನೀವು ಕೊಟ್ಟಿರೋ ನಂಬರ್ನ ಟ್ರೇಸ್ ಮಾಡಿ ಚೆಕ್ ಮಾಡಾಯ್ತು ಮೇಡಮ್. ಈ ನಂಬರಿಂದ ತುಂಬಾ ಸಲ ಫ್ರೆಂಡ್ಸ್ ಜೊತೆ ಕಾಲ್ ಮಾಡಿ ಮಾತಾಡಿದ್ದಾರೆ ಮೇಡಮ್. ಅವ್ರ ಫ್ರೆಂಡ್ಸನ್ನ ಹಿಡ್ಕೊಂಡು ಕೇಳಿದ್ರೆ ನಮ್ಗೇನಾದ್ರು ಉತ್ತರ ಸಿಗ್ಬೋದು. ಮುತ್ತುವೇಲ್, ಮೀರಾ ಮರ್ಡರ್ ಕೇಸಲ್ಲಿ ಅವ್ರ ಫ್ರೆಂಡ್ಸ್ ಫೋನ್ ನಂಬರ್ನ ಇಟ್ಕೊಂಡು ಅವಳ ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿ ಅವಳ ಕ್ಲೋಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಎಲ್ಲ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದ್ನಲ್ಲ, ಏನಾದ್ರೂ ಅಪ್ಡೇಟ್ಸ್ ಇದೆಯಾ? ಮೇಡಮ್, ಮೀರಾಳ ಫ್ರೆಂಡ್ಸ್ ಚಿತ್ರ, ಪ್ರಿಯಾ, ದೀಕ್ಷಾ ಈ 3 ಜನ ಹುಡುಗಿರ್ನು ಎನ್ಕ್ವೈರಿ ಮಾಡಿದೆ. ನಾನು R3 ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್. ಒಂದು ಮರ್ಡರ್ ಕೇಸ್ ವಿಷಯವಾಗಿ ನಿಮ್ಮನ್ನ ಎನ್ಕ್ವೈರಿ ಮಾಡಬೇಕು. ಕೊಲೆ ಆದಂತಹ ವ್ಯಕ್ತಿ ಈ ಆಫೀಸಲ್ಲೇ ವರ್ಕ್ ಮಾಡ್ತಾ ಇದ್ರು. ಸೊ ನಿಮ್ಗೂ ಮತ್ತೆ ಮೀರಾಗೂ ಫ್ರೆಂಡ್ಶಿಪ್ ಯಾವ ರೀತಿ ಇತ್ತು, ಅವ್ರ ಆಕ್ಟಿವಿಟೀಸ್ ಯಾವ ರೀತಿ ಇತ್ತು ಅಂತ ನೀವು ಹೇಳಕ್ಕಾಗತ್ತಾ? ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ಲು ಅಂತ ಗೊತ್ತಷ್ಟೇ. ಅದು ಬಿಟ್ರೆ ಮೀರಾ ಬಗ್ಗೆ ನಂಗೇನು ಗೊತ್ತಿಲ್ಲ. ಆಫೀಸಿಗೆ ಸೈಲೆಂಟ್ ಆಗಿ ಬರ್ತಾ ಇದ್ಲು, ಹೋಗ್ತಾ ಇದ್ಲು, ಅಷ್ಟೇ ಗೊತ್ತಿರೋದು ಸರ್. ಮೀರಾಗೇನಾದ್ರೂ ಬಾಯ್ ಫ್ರೆಂಡ್ಸ್ ತರ ಯಾರಾದ್ರೂ ಇದ್ರಾ? ಹೌದು ಸರ್, ಅವಳು ಒಂದು ಹುಡುಗನ್ನ ಲವ್ ಮಾಡ್ತಿದ್ಲು. ಆದ್ರೆ ರೀಸೆಂಟ್ ಆಗಿ ಬ್ರೇಕಪ್ ಆಯ್ತು ಅಂತ ಹೇಳಿದ್ಲು. ಆದ್ರೆ ಏನ್ ಸಮಸ್ಯೆ ಅಂತ ನಂಗೆ ಗೊತ್ತಿಲ್ಲ ಸರ್. ಓಕೆ, ದೆನ್ ಅವನೊಬ್ಬ ಸೈಕೋ ಸರ್, ಅವನೊಬ್ಬ ಸ್ಯಾಡಿಸ್ಟ್. ಮೀರಾ ಹತ್ರ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ಸೊ ಅದಕ್ಕೆ ಏನಾದ್ರೂ ಬ್ರೇಕಪ್ ಆಗಿರ್ಬೋದು. ಈ ಮರ್ಡರ್ ವಿಷಯವಾಗಿ ನಾನು ಯಾವಾಗ ಎನ್ಕ್ವೈರಿ ಕರೆದ್ರು ನೀವು ಕೋಆಪರೇಟ್ ಮಾಡಬೇಕಾಗತ್ತೆ. ಓಕೆ, ಶೋರ್ ಸರ್. ಅದಾದ್ಮೇಲಿಂದ ನಾನು ಚಿತ್ರಾನ ಮೀಟ್ ಮಾಡಿ ಮೀರಾಳ ಮರ್ಡರ್ ಕೇಸ್ ವಿಷಯವಾಗಿ ಅವ್ರನ್ನ ಎನ್ಕ್ವೈರಿ ಮಾಡಿದೆ ಮೇಡಮ್. ಅದೇ ರೀತಿನೇ ಆ ಗೆಸ್ಟ್ ಹೌಸಲ್ಲಿ ಕೆಲಸ ಮಾಡುವಂತಹ ಒಬ್ಬ ಕೆಲಸಗಾರನ ಹತ್ರ ಮೀರಾ ಫೋಟೋ ತೋರಿಸಿ ನಾನು ಎನ್ಕ್ವೈರಿ ಮಾಡಿದೆ. ಅವ್ರನ್ನ ಎನ್ಕ್ವೈರಿ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿ ಗಾಬರಿ ಆಗಲಿ ಭಯ ಆಗಲಿ ಇರಲಿಲ್ಲ. ಅವ್ರನ್ನ ಸಸ್ಪೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಓಕೆ, ನೀವು ಹೊರಡಿ. ಪ್ರಿಯಾ, ಒಳಗೆ ಬರ್ಲಾ? ಆಲ್ರೆಡಿ ಬಂದಿದ್ಯಾ ತಾನೆ, ಬಾ ಸುಮ್ಮನೆ. ಏನೂ ಇಲ್ಲ, ಏನ್ ಮಾಡ್ತಿದೆ ಅಂತ ಸುಮ್ಮನೆ ನೋಡೋಣ ಅಂತ ಬಂದೆ. ನೋಡಾಯ್ತಲ್ವಾ, ಹೋಗು. ಕಾರ್ತಿಕ್, ಹಾ, ದೀಕ್ಷಾನ ನಾವೇ ಬರ್ಡೇ ಪಾರ್ಟಿಗೆ ಬಾ ಅಂತ ಕಾಲ್ ಮಾಡಿ ಕರೆದ್ವಿ. ಹೌದು. ಅವಳೇನೋ ಪ್ರಾಬ್ಲಮ್ ಅಂತ ಸಿಕ್ಕಾಕೊಂಡಿದ್ದಾಳೆ. ಅಯ್ಯಯ್ಯೋ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಪೇರೆಂಟ್ಸಿಗೆ ಏನಂತ ಉತ್ತರ ಕೊಡೋದು? ಕಿಚನಿಗೆ ಹೋದ್ರೆ ನಿಮ್ಮಮ್ಮ ಹೊರಗಡೆನೆ ಬರಲ್ಲಮ್ಮ, ಹೊರಗೋಗ್ಬೇಕು, ಬೇಗ ಬಾರೆ. ರಿಟೈರ್ಡ್ ಆಗೋದೇ ಆದ್ರಿ ಅವಾಗಿಂದ ನೀವು ಕಿಚನ್ಗೂ ಡೈನಿಂಗ್ ಟೇಬಲ್ಗೂ ಮಧ್ಯೆ ಸುತ್ತಾ ಇರ್ತೀರಾ. ಯಾವಾಗ ನೋಡಿದ್ರು ಇಡ್ಲಿ ಸಾಂಬಾರು ಚಟ್ನಿ ಅಂತ ಅನ್ಕೊಂಡು ಮಟನ್ ಚಿಕನ್ ಅಂತ ಒಳ್ಳೆ ಖಾರ ಹಾಕಿ ಪೆಪ್ಪರ್ ಪೌಡರ್ ಹಾಕಿ ತರಬೇಕು ಅಲ್ವೇನೆ. ಸರಿ ಸರಿ ಮಾಡ್ಕೊಂಡು ಮಗಳಿಗೆ ಇಡ್ಲಿ ಬಡ್ಸೆ, ಸಾಕಮ್ಮ. ಅಜ್ಜಿ, ನನ್ಗೊಂದು ಇಡ್ಲಿ. ಇರು, ಬಿಸಿ ತಗೊಂಡ್ಬರ್ತೀನಿ. ಇಲ್ಲಿ ನೋಡು ಮಚ್ಚಿನಿ, ನೀನು ಡಯಟ್ ಅಲ್ಲಿದ್ರೆ ಅಮ್ಮನ್ ತರ ಪೊಲೀಸ್ ಆಫೀಸರ್ ಆಗ್ಬೋದು. ಇದೇ ತರ ತಿಂತಾ ಇದ್ರೆ ತಾತನ್ ತರ ಹಿಂಗಾಗ್ಬಿಡ್ತೀಯ. ನೋಡು ಅಮ್ಮ, ನೀನ್ ತಿಂಡಿ ತಿನ್ನಮ್ಮ. ಯಾಕಮ್ಮ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಮಾ? ಇಲ್ಲಪ್ಪ, ಆ ಲೇಕ್ ಮರ್ಡರ್ ಕೇಸನ್ನ ಇನ್ಚಾರ್ಜ್ ತಗೊಂಡಾಗಿಂದ ಸ್ವಲ್ಪ ಟೆನ್ಷನ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಲ್ಲ ಸಹಜನಮ್ಮ, ಅರ್ಥ ಆಯ್ತಾ? ನೀನ್ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಕೇಸಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಒಂದು ಚಿಕ್ಕ ಕ್ಲೂ ಸಿಗುತ್ತೆ, ಆ ಕ್ಲೂನೇ ಈ ಕೇಸಿನ ಕೀ. ನಿನಗೆ ಈ ಕೇಸಲ್ಲಿ ಏನೇ ಡೌಟ್ ಇದ್ರೂ ನನ್ನನ್ನು ಕೇಳು, ನಾನು ಕ್ಲಿಯರ್ ಮಾಡ್ತೀನಿ. ತಿಂಡಿ ತಿನ್ನಮ್ಮ. ಹಾ, ಪ್ರಿಯಾ, ದೀಕ್ಷಾ, ಏಯ್, ದೀಕ್ಷಾ, ದೀಕ್ಷಾ, ಏನಾಯ್ತು? ಯಾಕೆ ಏನಾಯ್ತು? ಏನಾಯ್ತು? ಹೇಳು, ಕಾಫಿ ಎಲ್ಲಿಗೆ ಹೋಗಿದ್ಯೆ? ಹೆದರ್ಬೇಡ. ಸರಿ ಬಾ ಬಾ, ನೀನ್ ಮೊದಲು ರೆಸ್ಟ್ ಮಾಡು. ಏನಿಲ್ಲ, ಹೆದರ್ಕೋಬೇಡ, ಬಾ ನಡಿ, ಎಲ್ಲ ಸರಿ ಹೋಗುತ್ತೆ. ಆರುದ್ರ, ಈ ಕೇಸ್ನಲ್ಲಿ ಏನಾದ್ರು ಲೀಡ್ ಸಿಕ್ಕಿದ್ಯಾ? ಎಸ್ ಸರ್, ಇಲ್ಲಿವರೆಗೂ ಸಿಕ್ಕಿರೋ ಲೀಡ್ಗಳನ್ನ ಇಟ್ಕೊಂಡು ನಾವ್ ಎಲ್ಲಾ ಪ್ರೋಟೋಕಾಲ್ಸ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದೀವಿ. ಮುಂದೆ ಏನ್ ಕ್ರಮ ತಗೋತೀರಾ? ಈ ಕೇಸಲ್ಲಿ ಇವರೆಲ್ಲ ನನ್ನ ಜೊತೆ ವರ್ಕ್ ಮಾಡ್ತಿದ್ದಾರೆ ಸರ್. ಐ ಸಿ. ಮೇಡಮ್, ಅಕ್ಯೂಸ್ಗಳು ನಮ್ಮ ಡೇಟಾಬೇಸಲ್ಲಿ ಇಲ್ಲದೆ ಇರುವಂತಹ ಹೊಸ ಟೀಮ್ ಇರ್ಬೋದು. ಈ ಮರ್ಡರ್ನ ಎವಿಡೆನ್ಸೇ ಇಲ್ದಿರೋ ಹಾಗೆ ಪ್ಲಾನ್ ಮಾಡಿದ್ದಾರೆ. ಮ್ಯಾಮ್, ಮೀರಾನ ಸೆಲ್ ಫೋನ್ನ IMI ನಂಬರ್ ಇಟ್ಕೊಂಡು ನಾವು ಕಂಡುಹಿಡಿತೀವಿ ಅಂತ ನಾವು ಹುಡುಕ್ತಿರುವ ಅಕ್ಯೂಸ್ಡ್ ಸೆಲ್ ಫೋನ್ ಕೂಡ ಡ್ಯಾಮೇಜ್ ಮಾಡಿರ್ಬೋದಲ್ವಾ?
ಅಕ್ಯೂಸ್ ಎಷ್ಟೇ ಬ್ರಿಲಿಯಂಟ್ ಆಗಿದ್ರು ಪೊಲೀಸರು ಅವ್ರಿಗಿಂತ 200% ಕ್ರಿಮಿನಲ್ ಆಗಿ ಯೋಚಿಸ್ಬೇಕು. ನಾವ್ ಹಿಡಿಬೇಕಾಗಿರೋ ಅಕ್ಯೂಸ್ ನಮ್ಗೆ ಗೊತ್ತಿಲ್ದಿರೋ ಹಾಗೆ ನಾವ್ ಎಲ್ಲಿಗೆ ಹೋಗ್ತಿದೀವಿ ಎಲ್ಲಿಂದ ಬರ್ತಿದೀವಿ ಅಂತ ವಾಚ್ ಮಾಡ್ತಾ ಇರ್ತಾರೆ. ಸೊ ಎನ್ಕ್ವೈರಿಲಿ ಮರ್ಡರ್ ಆದ್ರೂ ಮೀರಾ ಅವರ ಪೇರೆಂಟ್ಸ್ ಹೇಳಿರೋ ರೀತಿ ಅವಳು ತುಂಬಾ ಹಿಲ್ ಸ್ಟೇಷನ್ಸ್ ಗಳಿಗೆ ಹೋಗಿ ಡಾಕ್ಯುಮೆಂಟ್ರೀಸ್ ತೆಗೆಯುವಂತ ಹುಡುಗಿ. ಅಷ್ಟು ಮಾತ್ರ ಅಲ್ಲದೆ ಅವಳು ಹೋಗೋ ಜಾಗಗಳಲ್ಲಿ ಸ್ಟೇ ಮಾಡೋದಿಕ್ಕೆ ಹೋಟೆಲ್ಸ್, ರೆಸಾರ್ಟ್ಸ್ ಈ ತರ ಜಾಗದಲ್ಲಿ ರೂಮ್ಸ್ ತಗೊಂಡಿರ್ಬೋದು. ಆಮೇಲೆ 3 months ಬ್ಯಾಕ್ ಕೊಡೈಕೆನಾಲ್ ಸುತ್ತಮುತ್ತ ಇರೋ ಹೋಟೆಲ್ಸ್, ರೆಸಾರ್ಟ್ಸ್, ಕಾಟೇಜಸ್ ಇಲ್ಲೆಲ್ಲ ಥರೋ ಆಗಿ ಚೆಕ್ ಮಾಡಿ ನನ್ಗೆ ಡೀಟೇಲ್ಸ್ ಸಬ್ಮಿಟ್ ಮಾಡಿ. ಅಂಡ್ ಎನ್ಕ್ವೈರಿಗಾಗಿ ಡಿಪಾರ್ಟ್ಮೆಂಟ್ ಜೀಪನ್ನೇ ಯೂಸ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ನಾನು ಎನ್ಕ್ವೈರಿ ಸ್ಟಾರ್ಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಮೇಡಮ್. ಓಕೆ, ಎನ್ಕ್ವೈರಿಗೆ ಒಂದೇ ಟೀಮಾಗಿ ಹೋಗ್ಬೇಡಿ, 2 ಟೀಮಾಗೆ ಸ್ಪ್ಲಿಟ್ ಮಾಡ್ಕೊಂಡು ಹೋಗಿ. ಓಕೆ ಮೇಡಮ್. ಓಕೆ.